ಬಿಜೆಪಿ ಆಮೇಲೆ ಬರೋಣ. ನಾನು ರಾಜಕೀಯ ಬ್ಲೇಮ್. ಒಂದು ನಿಮಿಷ ರಾಜೀವ್ ಗೌಡ, ನೀವು ಇಷ್ಟೊತ್ತು ಮಾತಾಡೋದು ಸುಮ್ಮನೆ ಇದ್ದೀನಿ. ನೀವು ಮತ್ತೆ ಅಬಕಾರಿ ಈ ತರದ ಆರೋಪಗಳು ಬಿಜೆಪಿ ಸರ್ಕಾರ ಮತ್ತೆ ಕುಮಾರಸ್ವಾಮಿ ಅವರ ಮೇಲೆ. ಕುಮಾರಸ್ವಾಮಿ ಮೊಟ್ಟ ಮೊದಲು ಮುಖ್ಯಮಂತ್ರಿ ಆಗಿದ್ದಾಗ 150 ಕೋಟಿಯ ಭ್ರಷ್ಟಾಚಾರದ ಆರೋಪವನ್ನು ಮಾಡಿದ್ದು ಇದೇ ಜನಾರ್ದನ್ ರೆಡ್ಡಿ ಮತ್ತೆ ರಾಮುಲು ಅವರು. ಆಮೇಲೆ ಹೋಗಿ ಅವ್ರ ಜೊತೆಲೇ ಇದ್ದೀರಿ, ಅದಕ್ಕೆ ಎಲ್ಲೂ ಉತ್ತರ ಕೊಟ್ರಿ ಅಂತ 1000 ಆರೋಪಗಳು ಬರುತ್ತೆ. ಆರೋಪಗಳು ನಾನು ಕುಮಾರಸ್ವಾಮಿ ತಗೊಂಡಿದ್ರು ಅಂತ ಹೇಳಿಲ್ಲ. ಆರೋಪಗಳು ಅವ್ರ ಮೇಲೆ ಬಂತಲ್ಲ, ಅವ್ರು ಹಾಗಾದ್ರೆ ಅಪರಾಧಿನ? ಇದೇ ತರನೇ ಇವ್ರ ಮೇಲೆ ಆರೋಪ ನೀವು ಮಾಡಿದಿರಿ, ಪ್ರೂವ್ ಮಾಡಿ. ನಿಮ್ಗೆ ಅವಕಾಶಗಳಿದೆ, ಪ್ರೂವ್ ಮಾಡಿ. ಎರಡನೇದು. ಮೂರನೇದು ಮತ್ತೆ ಕೇಳಿದ್ರಿ ನೀವು. ರಾಜೀವ್ ಗೌಡ್ರು ಹೇಳ್ತಾ ಇದ್ರು, ಕಂದಾಯ ಇಲಾಖೆ ಬಗ್ಗೆ ಮಾತಾಡ್ತಾ ಇದ್ರು. ಇವತ್ತು ಕೃಷ್ಣ ಬೈರೇಗೌಡರ ಭಾಷಣವನ್ನು ಕೇಳಿದ ಮೇಲೂ ಇಡೀ ದೇಶದಲ್ಲಿ ಕಂದಾಯ ಇಲಾಖೆ ಹೇಗೆ ಕಾರ್ಯನಿರ್ವಹಿಸಬಹುದು ಅನ್ನೋದನ್ನ ಸಾಕ್ಷಿ ಸಮೇತ ಎತ್ಕೊಟ್ಟಿದ್ದಾರೆ. ನಿಮಗೆ ಇವರ ಅಧಿಕಾರದಲ್ಲಿ ಅದು ಪೋಡಿ ಆಗಿರ್ಬೋದು, ಅದು ಹಕ್ಕುಪತ್ರದ ಆಗಿರ್ಬೋದು, ಲಕ್ಷ ಡಿಫರೆನ್ಸ್ ಬರೀ 2.5 ವರ್ಷದಲ್ಲಿ. ಅವರ 4 ವರ್ಷದಲ್ಲಿ ಏನ್ ಮಾಡಿದಾರಲ್ಲ ಅದರ 10 ಪಟ್ಟು ಜಾಸ್ತಿ ಕೆಲಸ ಮಾಡಿದೀವಿ. ಬೇರೆ ತಹಸೀಲ್ದಾರ್ ಹತ್ರ ಇದ್ದಂತ ಕೇಸ್ಗಳ ಸಂಖ್ಯೆ 10,700 ಆದ್ರೆ ಇವತ್ತು ನಮ್ದು 2.5 ವರ್ಷದಲ್ಲಿ 442 ತಂದು ನಿಲ್ಲಿಸಿದೀವಿ. ಎಸಿ ಕೋರ್ಟ್ ಅಲ್ಲಿ ಇದ್ದಂತಹ ಜಮೀನು ಪತ್ರದ ತಕರಾರುಗಳನ್ನು 73,000 ಕೇಸ್ಗಳಿತ್ತು, ಇವತ್ತು ಅದನ್ನ 11,000 ಕೇಸ್ಗಳಿಗೆ ತಂದು ನಿಲ್ಲಿಸಿದ್ದೀವಿ. 5 ವರ್ಷದ ಹಿಂದೆ 37,000 ಕೇಸ್ಗಳು 5 ವರ್ಷಕ್ಕಿಂತ ಜಾಸ್ತಿ ಸಮಯದಲ್ಲಿ ಕೋರ್ಟ್ ಅಲ್ಲಿ ಕೊಳಿತಾ ಇತ್ತು. ಇವ್ರಿಗೆ ಏನು ಮಾಡಕ್ಕಾಗಿರ್ಲಿಲ್ಲ. ಸ್ವತ್ತು ಎಲ್ಲಿ ಬೇಗ ಸಿಗ್ತಾ ಇದೆ, ಎಷ್ಟು ಮಾಡಬೇಕು, ಕೌಂಟರ್ ನಾನು ಅವ್ರು ಕೊಡ್ಬೇಕಾದ್ರೆ ಬೇಡ ಅಂದ್ರಲ್ಲ, ಕೌಂಟರ್ ಕೊಟ್ಟಿಲ್ಲ. ಇಲಾಖೆ ಬಗ್ಗೆ ನಾನು ಮಾತಾಡಕ್ ಬರ್ತೀನಿ. ಅದೇ ಸಬ್ಜೆಕ್ಟ್ ಇಟ್ಕೊಳ್ಳಿ. ನೀವು 4 ವರ್ಷದಲ್ಲಿ ಕಂದಾಯ ಇಲಾಖೆಯನ್ನು ಏನ್ ಮಾಡಿದ್ರಿ, ಈ 2.5 ವರ್ಷದಲ್ಲಿ ಏನ್ ಮಾಡಿದ್ವಿ? ಬಹಿರಂಗ ಚರ್ಚೆ ಆನ್ ಪೇಪರ್. ಇಡೀ ದೇಶದಲ್ಲಿ ಮೈಕ್ ಮುಂದೆ ನೀವೇ ಸಮೀಕ್ಷೆ ಮಾಡಿಸಿ. ಎರಡನೇದಾಗಿ ದೇಶದಲ್ಲಿ ಮಾಡಿಲ್ಲ ಸುಲಿಗೆ, ಅಭಿವೃದ್ಧಿ ಆಗಿಲ್ಲ ಅನ್ನೋದಾದ್ರೆ ನಿಮ್ಮ ವಿಷಯದಲ್ಲಿ ಕರೆಂಟ್ ಬಿಲ್ ಬಗ್ಗೆ ಮಾತಾಡ್ತಾ ಇದ್ರು. ಕರೆಂಟ್ ಬಿಲ್ ಅನ್ನ 2023 ಮೇ 12ಕ್ಕೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ಮೇ 20ಕ್ಕೆ. ಮೇ 12ಕ್ಕೆ ಕರೆಂಟ್ ಬಿಲ್ ಜಾಸ್ತಿ ಆಗಿದೆ ಅಂದ್ರೆ ಅದಕ್ಕೆ ಯಾರು ಕಾರಣರಾಗ್ತಾರೆ ಅನ್ನೋದು ಬೇಸಿಕ್ ನಾಲೆಜ್, ಅದು ಯಾರು ಮಾಡ್ಬಿಟ್ಟು ಹೋಗಿದ್ದಾರೆ ಅಂತ. ಎರಡನೇದಾಗಿ ಒಂದು ನಿಮಿಷ, ಮೇಡಮ್ ಹೇಳ್ತಾ ಇದ್ರು ಪೆಟ್ರೋಲ್ ಮೇಲೆ ತೆರಿಗೆ, ಆ ತೆರಿಗೆ. ಆ ಮೇಡಮ್ಗೆ ಅರಿವಿಲ್ಲ. 2014ರಲ್ಲಿ 2014ರಲ್ಲಿ ನಾವು 2013 ತನಕ ನಾವು ಡೀಸೆಲ್ ಮೇಲೆ ಹಾಕ್ತಾ ಇದ್ದೀವಿ 3,000 ರೂಪಾಯಿ ತೆರಿಗೆ ರೀ. ಆದ್ರೆ ಈ ರಕ್ಕಸ ಮನಸ್ಥಿತಿಯ ಯಾವುದೇ ಸರ್ಕಾರ ಬಂದ್ರೆ ಟ್ಯಾಕ್ಸ್ ಪರ್ಸೆಂಟೇಜ್ ಎಷ್ಟು ಜಾಸ್ತಿ ಮಾಡಬಹುದು? 1 ರೂಪಾಯಿನ 2 ರೂಪಾಯಿನ ಆಗಲ್ಲ. ಬಂಡವಾಳ ಹೊರಗಡೆ ಬರುತ್ತೆ, ಬಂಡವಾಳ ಹೊರಗಡೆ ಬರುತ್ತೆ. ಆಹಾರ ತಿನ್ನುವ ಸಾಮಗ್ರಿಯಿಂದ ಕೇಳಿಸ್ಕೊಳ್ಳಿ. ಈಗ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರಲ್ಲ, ಎತ್ತಿನೊಳೆ ನಾವು 2018ಕ್ಕೆ ಎಲ್ಲಿ ನಿಲ್ಸ್ಬಿಟ್ಟು ಹೋಗಿದೀವಿ, ಅಲ್ಲೇ ಇತ್ತು. 4 ವರ್ಷ ಇಲ್ಲ. ಎಲ್ಲಿ ಮೊದಲ ಹಂತ ರೈತರು ಮೊದಲ ಹಂತ ಪ್ರತಿಭಟನೆ ಮಾಡ್ತಾರೆ. 2.5 ವರ್ಷದಲ್ಲಿ ಫಂಡಿಂಗ್ ಮಾಡಿಬಿಟ್ಟು 1ನೇ ಅವಧಿ 1ನೇ ಹಂತ ಮುಗಿಸಿದ್ದೀವಿ. ಎರಡನೇದಾಗಿ ಬೆಂಗಳೂರಿಗೆ ಕಾವೇರಿ ನೀರನ್ನು 5ನೇ ಹಂತ ತರ ಕಾಯ್ತಾ ಇರೋತ್ರ 110 ಹಳ್ಳಿಗಳಿಗೆ ನಮ್ಮ ಸರ್ಕಾರ 2.5 ವರ್ಷದಲ್ಲಿ ಕೊಟ್ವಿ. ಇಂಥದ್ದು ಎಷ್ಟು ಬೇಕಾದ್ರೂ ನಾನು ಕೊಡಬಲ್ಲ ನಿಮಗೆ. ನಿಮ್ಮ ಹತ್ರ ಸುಳ್ಳುಗಳನ್ನ ಹೇಳ್ಕೊಂಡು ಆ ವಾಟ್ಸ್ಆಪ್ ಅಲ್ಲಿ ಮಾತಾಡ್ದಂಗೆ, ಕಾರ್ಯಕರ್ತರ ಎದುರು ಮಾತಾಡ್ದಂಗೆ ಮಾಧ್ಯಮದಲ್ಲಿ ಕೂತ್ ಮಾತಾಡ್ರಿ. ಏನಿದ್ರು ಡಾಟಾ ಇಟ್ಟು ಮಾತಾಡಿ, ಒಂದಕ್ಕೊಂದು ಉತ್ತರ ಕೊಡೋಣ. ನಮ್ ಕಡೆಯಿಂದ ತಪ್ಪಿದ್ಯಾ ಎಲ್ಲದಿಂದ ಒಪ್ಕೊಳ್ತೀವಿ. ನಾವೇನು ಎಲ್ಲದಕ್ಕೂ ಅತೀತರ ಅಂತ ನಾವು ಹೇಳ್ತಾ ಇಲ್ಲ. ಈ ಗ್ಯಾರಂಟಿ ಅಬ್ದುಲ್ ಮುನೀರ್ ಗ್ಯಾರಂಟಿ ಗೊಂದಲ ಇಲ್ವಾ?
ಎಷ್ಟು ಜನ ರೈತರಿಗೆ ಪರಿಹಾರ ಕೊಟ್ಟಿದ್ದೀರಿ? ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಳೆಯಿಂದ ಎಷ್ಟು ಬೆಳೆ ಹಾಳಾಯಿತು? ಅಲ್ಲ ಸರ್, ನೀವೇ ವೈಮಾನಿಕ ಸಮೀಕ್ಷೆ ಮಾಡಿದ್ರಿ. ಎಷ್ಟು ಜನಕ್ಕೆ ದುಡ್ಡು ಹೋಗಿದೆ? ಎಷ್ಟು ಜನಕ್ಕೆ ದುಡ್ಡು ಹೋಗಿದೆ? ಕೊಡಿ. ನಿಮಗೆ ನಾವು ಮಾಡಿದ ಈ ಸರಿಯ ಬೆಲೆ ಹಾನಿಗಳೇನಿದೆಯಲ್ಲ, ಬಿಜೆಪಿ ಸರ್ಕಾರ ಏನ್ ಕೊಟ್ಟಿತ್ತು 2019 ಸಮೀಕ್ಷೆ ಮಾಡ್ತೀರಿ ನೀವು? ಅಲ್ಲ, ದುಡ್ಡು ಬೇಕಲ್ಲ? ರಾಯಚೂರು ಭಾಗದ ಜನರ ರೈತರಿಗೆ ಎಷ್ಟು ಜನರಿಗೆ ಮನೆ ಕಟ್ಟೋದಕ್ಕೆ ದುಡ್ಡು ಕೊಟ್ಟಿದ್ದೀರಿ? ಎಷ್ಟು ಜನರಿಗೆ ಬೆಳೆ ಹಾನಿ ಕೊಟ್ಟಿದ್ದೀರಿ? 100%. ನಿಮಗೆ ಈಗಲೇ ಬೇಕಾದ್ರೆ ಡಾಟಾನ ಪ್ರಿಯಾಂಕಾ ಖರ್ಗೆ ಅವರ ಟ್ವಿಟ್ ಅಲ್ಲಿ ಇದೆ, ಅದನ್ನೇ ತೆಗೆದು ತೋರಿಸ್ತೀನಿ ನಿಮಗೆ. ನಮ್ಮ ಸರ್ಕಾರ ಯಾವುದನ್ನು ಮುಚ್ಚಿಡಲ್ಲ. ಪ್ರತಿ ಒಂದು ಸಹ ಆಯಾ ಇಲಾಖೆಯ ವೆಬ್ಸೈಟ್ ನಲ್ಲಿಯೂ ಇದೆ, ಟ್ವಿಟ್ ಅಲ್ಲಿ ಇದೆ ಮಿನಿಸ್ಟರ್ಗಳದ್ದು. ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಸಿಕ್ಬಿಡತ್ತೆ, ಏನ್ ಬೇರೆ ಬೇಕಾಗಿಲ್ಲ. ಹಾಗೆ ಅವ್ರು ಹೇಳಿ, ಅವರ ಕಾಲಾವಧಿ ಇದೇ ಅಶೋಕ್ ಅವರು ಮನೆ ಬಿದ್ದಾಗ 2019ರಲ್ಲಿ 5,000 ರೂಪಾಯಿ ಕೊಟ್ಟು ಬಂದಿದ್ದಾರೆ. 5,000 ರೂಪಾಯಿ. ಇವರು ಜೀವ ವಿಮಾ ಫಸಲ್ ಯೋಜನೆಯಲ್ಲಿ ಕೋಟಿಗಳನ್ನು ಕೊಟ್ಟರು. ನಿಮಗೆ ಅಲ್ಲಿ ಪ್ರತಿಭಟನೆ ಮಾಡ್ತಿರೋ ರೈತರಿಗೆ ಉತ್ತರ ಕೊಡಬೇಕಾಗಿರೋದು ಬಿಜೆಪಿಗಲ್ಲ. ನೀವು ಉತ್ತರ ಕೊಡಬೇಕಾಗಿರೋದು ತೊಂದರೆಯಲ್ಲಿ ಸಿಕ್ಕಾಕೊಂಡಿರುವಂತಹ ರೈತರಿಗೆ. ರೈತರು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ತಾ ಇದಾರಲ್ಲ, ಅಂತವರಿಗೆ ನೀವು ಹೇಳ್ಬೇಕಾಗಿರೋದು 100% ನಿಮ್ದು ಜಾಸ್ತಿ ಇದೆ. 100 ಹೌದು, ಡಾಟಾ ಪ್ರಕಾರ 100 ಪ್ರಕಾರ ನಾನು ಕೊಡ್ತೀನಿ ಡಾಟಾನ. ನೀವು ಒಬ್ಬರೇ ಕೊಟ್ಟಿರೋದು ಡಾಟಾ ಮೇಲೆ. ನಿಮ್ಮ ಸರ್ಕಾರ ನಾವು ರಿಲೀಸ್ ಮಾಡಿರೋ ಪ್ರಕಾರವಾಗಿ ಪ್ರತಿ ಇಲಾಖೆಯಲ್ಲೂ ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲೂ ಅಂಡರ್ ಯುಟಿಲೈಸೇಷನ್ ಆಫ್ ಫಂಡ್ ಆಗಿರುವಂತದ್ದು ಒಂದು ಸೆಂಟರ್ ಇಂದ ಬಂದಂತಹ ಸ್ಪೆಷಲ್ ಗ್ರಾಂಟ್ ಅಂತ ತಗೊಂಡು ನೀವು ಬೇರೆ ಇಲಾಖೆಯಲ್ಲಿ ಉಪಯೋಗಿಸ್ತಾ ಇದ್ದೀರಾ. ಇಂತಹ ಸರ್ಕಾರ ನಡೆಸ್ತಾ ಇದ್ದೀರಾ. ಆಮೇಲೆ ಹೇಳ್ತಾರೆ ನಾವೇನಾದ್ರೂ ತಪ್ಪು ಮಾಡಿದ್ರೆ ಒಪ್ಕೊಳ್ತೀವಿ. ಯಾಕೆ ತಪ್ಪು ಮಾಡ್ತಾ ಇದ್ದೀರಾ ಹೇಳಿ ಬರೋಣ. ದಯವಿಟ್ಟು ಸುಳ್ಳು ಇಂತಹ ಒಂದು ಏನ್ ಮಾಡಿದ್ರು? 3 ಮುಖ್ಯಮಂತ್ರಿಗಳು ನಮ್ಮ ಬಗ್ಗೆ ಮಾತಾಡ್ತಾರೆ. ನಿಮ್ಮ ಮುಖ್ಯಮಂತ್ರಿ ಕುರ್ಚಿ ಯಾರ ಜೊತೆ ಇರುತ್ತೆ ಅಂತ ಗೊತ್ತಿಲ್ಲ ಇದುವರೆಗೆ ತನಕ. ದಯವಿಟ್ಟು ಅಲ್ಲಿ ಹೇಳ್ತಾರೆ ನಾನಲ್ಲ, ಅದು ನಿಮ್ಮ MLA ಹೇಳ್ತಾ ಇದ್ರು. ನೀವು ಜಾಸ್ತಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮಾಡ್ತಾರೆ, ಇಲಾಖಾವಾರು ಜಗಳ ಕಾಂಗ್ರೆಸ್ ನಮ್ಮಲ್ಲಿ ಯಾವ ಡಿಫರೆನ್ಸ್ ಆಗಲ್ಲ. ಯಡಿಯೂರಪ್ಪನವರು ಒಂದ್ ಕಡೆ, ಸದಾನಂದ ಗೌಡ ಒಂದ್ ಕಡೆ, ಬೊಮ್ಮಾಯಿ ಒಂದ್ ಕಡೆ, ಜಗದೀಶ್ ಶೆಟ್ಟರ್ ಒಂದ್ ಕಡೆ, ಅನಂತಕುಮಾರ್ ಒಂದ್ ಕಡೆ. ಅದು ನಡೆಯಲ್ಲ. ಏನು ಅಂದ್ರೆ ಇತಿಹಾಸದಲ್ಲೇ ನೋಡದೇ ಇರುವಂತಹ ಜಗಳಗಳು ಯಾವ ಜಗಳ? ಅಯ್ಯೋ ಅದು ನಿಮ್ಮ ಜಗಳ. ನಮ್ ಜಗಳ ನಾವ ಟ್ವೀಟ್ ಮಾಡ್ತಾ ಇರೋದು ಪವರ್ ಅಂತ. ನಾವು ಟ್ವೀಟ್ ಮಾಡ್ತಾ ಇರೋದು DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿರ್ತಾರೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೋ ಹೇಳೋದನ್ನ. ನಿಮಗೆ ಸರ್ಕಾರ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಇಳಿಬೇಕು, ನಾನು ಮುಖ್ಯಮಂತ್ರಿ ಆಗಬೇಕು ಅಂತನಾ? ಹಂಗಾರೆ ನೀವು ಒಪ್ತಾ ಇದ್ದೀರಾ ಸಿದ್ದರಾಮಯ್ಯನವರು 5 ವರ್ಷಕ್ಕೆ ಮುಖ್ಯಮಂತ್ರಿ ಆಗ್ತಾರೆ ಅಂತ? ಇವತ್ತು 1000 ವರ್ಷದ ದಿನಾಚರಣೆಗೆ ಹೇಳ್ಬಿಡ್ತಾರೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲ್ಲ, ಮುಖ್ಯಮಂತ್ರಿಗಳು ಅಂತ ಮುಖ್ಯಮಂತ್ರಿ